ಇಂಗ್ಲೀಷ್ನಲ್ಲಿ ಯಾರನ್ನಾದರೂ ಸ್ವಾಗತಿಸುವುದು ಹೇಗೆ? ಇಂಗ್ಲೀಷ್ನಲ್ಲಿ ಯಾರನ್ನಾದರೂ ಸ್ವಾಗತಿಸುವುದು ಹೇಗೆ? ವೆಲ್ಕಮಿಂಗ್ ಸಮ್ವನ್ ಆರ್ ಗ್ರೀಟಿಂಗ್. ವೆಲ್ಕಮಿಂಗ್ ಸಮ್ವನ್ ಆರ್ ಗ್ರೀಟಿಂಗ್. ಯಾರಾದರೂ ನಿಮ್ಮ ಮನೆ, ಕಚೇರಿ ಅಥವಾ ಯಾವುದಾದರೂ ಕಾರ್ಯಕ್ರಮಕ್ಕೆ ಬಂದಾಗ ಅವರನ್ನು ಇಂಗ್ಲೀಷ್ನಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲು ಬಳಸುವ ಪ್ರಮುಖ ವಾಕ್ಯಗಳು. ವೆಲ್ಕಮ್, ಸುಸ್ವಾಗತ. ವೆಲ್ಕಮ್, ಸುಸ್ವಾಗತ. ಇದು ಅತ್ಯಂತ ಸಾಮಾನ್ಯ ಪದ. ವೆಲ್ಕಮ್ ಟು ಅವರ್ ಹೋಮ್. ನಮ್ಮ ಮನೆಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಟು ಅವರ್ ಹೋಮ್. ವೆಲ್ಕಮ್ ಟು ಕರ್ನಾಟಕ. ಕರ್ನಾಟಕಕ್ಕೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಟು ಕರ್ನಾಟಕ. ಎ ವಾರ್ಮ್ ವೆಲ್ಕಮ್ ಟು ಎವ್ರಿ ಒನ್. ಎಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎ ವಾರ್ಮ್ ವೆಲ್ಕಮ್ ಟು ಎವ್ರಿ ಒನ್. ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ದಯವಿಟ್ಟು ನಿಮ್ಮದೇ ಮನೆ ಅಂದುಕೊಳ್ಳಿ. ಮನೆಗೆ ಬಂದವರಿಗೆ ಆರಾಮವಾಗಿರಲು ಹೇಳುವಾಗ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ಕಮ್ ಇನ್ ಆ್ಯಂಡ್ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ಒಳಗೆ ಬನ್ನಿ, ದಯವಿಟ್ಟು ನಿಮ್ಮದೇ ಮನೆ ಅಂದುಕೊಳ್ಳಿ. ಕಮ್ ಇನ್ ಆ್ಯಂಡ್ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ಸಿಟ್ ಡೌನ್ ಆ್ಯಂಡ್ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ಕುಳಿತುಕೊಳ್ಳಿ, ದಯವಿಟ್ಟು ನಿಮ್ಮದೇ ಮನೆ ಅಂದುಕೊಳ್ಳಿ. ಸಿಟ್ ಡೌನ್ ಆ್ಯಂಡ್ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್. ಇಟ್ಸ್ ಎ ಪ್ಲೆಷರ್ ಟು ಹ್ಯಾವ್ ಯು ಹಿಯರ್. ನೀವು ಇಲ್ಲಿರುವುದು ನಮಗೆ ತುಂಬ ಸಂತೋಷ ತಂದಿದೆ. ಔಪಚಾರಿಕ ಗೌರವಯುತವಾಗಿ ಹೇಳಲು ಇಟ್ಸ್ ಎ ಪ್ಲೆಷರ್ ಟು ಹ್ಯಾವ್ ಯು ಹಿಯರ್. ವೆಲ್ಕಮ್, ಇಟ್ಸ್ ಎ ಪ್ಲೆಷರ್ ಟು ಹ್ಯಾವ್ ಯು ಹಿಯರ್ ಟುಡೇ. ಸ್ವಾಗತ, ಇಂದು ನೀವು ಇಲ್ಲಿರುವುದು ನಮಗೆ ತುಂಬ ಸಂತೋಷ ತಂದಿದೆ. ವೆಲ್ಕಮ್, ಇಟ್ಸ್ ಎ ಪ್ಲೆಷರ್ ಟು ಹ್ಯಾವ್ ಯು ಹಿಯರ್ ಟುಡೇ. ಇಟ್ಸ್ ಆನ್ ಆಬ್ಸಲ್ಯೂಟ್ ಪ್ಲೆಷರ್ ಟು ಹ್ಯಾವ್ ಯು ಇನ್ ಅವರ್ ಆಫೀಸ್. ನಮ್ಮ ಕಚೇರಿಯಲ್ಲಿ ನೀವು ಇರುವುದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇಟ್ಸ್ ಆನ್ ಆಬ್ಸಲ್ಯೂಟ್ ಪ್ಲೆಷರ್ ಟು ಹ್ಯಾವ್ ಯು ಇನ್ ಅವರ್ ಆಫೀಸ್. ಗ್ಲ್ಯಾಡ್ ಟು ಮೀಟ್ ಯು, ನೈಸ್ ಟು ಮೀಟ್ ಯು. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷವಾಗಿದೆ. ಮೊದಲ ಬಾರಿ ಭೇಟಿಯಾದಾಗ. ಗ್ಲ್ಯಾಡ್ ಟು ಮೀಟ್ ಯು ಆರ್ ನೈಸ್ ಟು ಮೀಟ್ ಯು. ಹಲೋ, ನೈಸ್ ಟು ಮೀಟ್ ಯು. ನಮಸ್ಕಾರ, ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷವಾಗಿದೆ. ಹಲೋ, ನೈಸ್ ಟು ಮೀಟ್ ಯು. ವೆಲ್ಕಮ್ ಟು ದ ಟೀಮ್, ಗ್ಲ್ಯಾಡ್ ಟು ಮೀಟ್ ಯು. ನಮ್ಮ ತಂಡಕ್ಕೆ ಸ್ವಾಗತ, ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷವಾಗಿದೆ. ವೆಲ್ಕಮ್ ಟು ದ ಟೀಮ್, ಗ್ಲ್ಯಾಡ್ ಟು ಮೀಟ್ ಯು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಮಾತಾಡುವಾಗ ಆಗುವ ಭಯ, ಅಂಜಿಕೆ ಹೋಗಬೇಕು, ನೀವು ಯಾವ ವಾಕ್ಯವನ್ನು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಯೋಚಿಸ್ತೀರೋ ಆ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ನಿಮಗಾಗಿಯೇ ಏನೂ ಗೊತ್ತಿಲ್ಲದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರಿಗೂ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ತಯಾರಿಸಿದ್ದೇನೆ. ಆ ಕೋರ್ಸ್ ವಿಡಿಯೋಗಳ ಮೂಲಕ ನಿಮಗೆ ಕಲಿಸ್ತೇನೆ ನಾನು. ಅಂದರೆ ದಿನ ನಿಮ್ಮ ವಾಟ್ಸಪ್ಪಿಗೆ ನಾನು ಒಂದು ವಿಡಿಯೋ ಕಳಿಸ್ತೇನೆ. 15 ನಿಮಿಷದ ವಿಡಿಯೋ, 45 ನಿಮಿಷದ ಪ್ರಾಕ್ಟೀಸ್. ಹೀಗೆ ದಿನ ನೀವು 1 ಗಂಟೆ ಸ್ಪೆಂಡ್ ಮಾಡಬೇಕು. 3 ತಿಂಗಳ ಕೋರ್ಸ್, 3 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಯಾಕಂದರೆ ನಾನು ದಿನ ಒಂದು ವಿಡಿಯೋ ಕಳಿಸ್ತೇನೆ. ಬೆಳಿಗ್ಗೆ 9 ಗಂಟೆ ಒಳಗೆ ನಿಮ್ಮ ವಾಟ್ಸಪ್ ನಂಬರಿಗೆ ಒಂದು ವಿಡಿಯೋ ಬರ್ತದೆ, 15 ನಿಮಿಷದ ವಿಡಿಯೋ. ಅದರಲ್ಲಿ ನಿಮಗೆ ಪೆನ್ನು ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ಪ್ರತಿ ವಿಷಯವನ್ನು ನಾನು 2 ಸಲ ಹೇಳಿರ್ತೇನೆ. ನಿಮಗೆ ನನ್ನ ಜೊತೆ 2 ಸಲ ರಿಪೀಟ್ ಮಾಡಲಿಕ್ಕಿದೆ. ಆನಂತರ ಉಳಿದ 45 ನಿಮಿಷ ವಿಡಿಯೋವನ್ನು 3-4 ಸಲ ನೋಡಿ, 6-8 ಸಲ ಅಥವಾ ಅದಕ್ಕಿಂತಲೂ ಜಾಸ್ತಿ ರಿಪೀಟ್ ಮಾಡಬೇಕು. ದಿನ ಹೀಗೆ ರಿಪೀಟ್ ಮಾಡ್ತಾ ಹೋಗೋದು ನೀವು. ಲಿಸನ್ ಆ್ಯಂಡ್ ಪ್ರಾಕ್ಟೀಸ್, ಲಿಸನ್ ಆ್ಯಂಡ್ ಪ್ರಾಕ್ಟೀಸ್, ಲಿಸನ್ ಆ್ಯಂಡ್ ಲರ್ನ್. ನನ್ನ ಕೋರ್ಸಿನ ಉದ್ದೇಶ ಲಿಸನ್ ಆ್ಯಂಡ್ ಲರ್ನ್, ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ಹೀಗೆ ನೀವು ಮಾಡಿದರೆ ನಿಮ್ಮ ಭಯ ಹೋಗ್ತದೆ, ಅಂಜಿಕೆ ಹೋಗ್ತದೆ. ನೀವು ಏನು ಯೋಚಿಸ್ತೀರೋ ಅದು ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗ್ತದೆ. ಕಾರಣ ಆ ಕೋರ್ಸಲ್ಲಿ ನಾನು ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ. ಏನು ಬರದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರಿಗೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಏನು ಬರದವರು ಸಹ ಇಂಗ್ಲೀಷ್ ಕಲ್ತಿದ್ದಾರೆ.
ಸೊ ಎಲ್ಲ ಬಂದವರು ಸಹ ಕಲ್ತಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಎಲ್ಲ ಗೊತ್ತಿದ್ದವರಿಗೂ ಸಹ, ಎಲ್ಲ ಗೊತ್ತಿದ್ದವರಂತ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ದೇವರು ಮಾತ್ರ. ನಮಗೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅಷ್ಟೇ. ಎಲ್ಲ ಗೊತ್ತುಂಟಂತ ಯಾರು ಹೇಳ್ಬೋದಪ್ಪ? ಸರ್ವಜ್ಞ. ಎಲ್ಲ ಗೊತ್ತಿಲ್ಲ, ಯಾರಿಗೂ ಎಲ್ಲ ಗೊತ್ತಿಲ್ಲ. ಬಟ್ ಇಂಗ್ಲೀಷಲ್ಲಿ ಸಾಧಾರಣ 10-15 ಲಕ್ಷ ಶಬ್ದಗಳಿವೆ ಡಿಕ್ಷನರಿಯಲ್ಲಿ. ಆ ಎಲ್ಲ ಶಬ್ದ ಯಾರಿಗೂ ಗೊತ್ತಿಲ್ಲ. 15 ಲಕ್ಷ ಶಬ್ದ ಗೊತ್ತುಂಟ ಯಾರಿಗಾದರೂ? ಇಲ್ಲ, ಯಾರಿಗೂ ಇಲ್ಲ. ಬಟ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಮಾತಾಡಬೇಕಾದ್ರೆ ಒಂದು ರಿಸರ್ಚ್ ಪ್ರಕಾರ 3,000-5,000 ಸಾವಿರ ಶಬ್ದಗಳು ಗೊತ್ತಿದ್ದರೆ ಸಾಕು ಅಂತ ಹೇಳ್ತಾರೆ. ಇಂಗ್ಲೀಷ್ ಶಬ್ದಗಳು. ಆ 3,000-5,000 ಸಾವಿರ ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದೆಲ್ಲ ಬರ್ತವೆ? ನಿಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳು, ನಿಮ್ಮ ಮೊಬೈಲಿಂದ ಹಿಡಿದು ನಿಮ್ಮ ಫ್ಯಾನ್, ಟಿ ವಿ, ಟೇಬಲ್, ಚೇರ್, ಬಸ್, ಕಾರ್, ಇವು ಸಹ ಇಂಗ್ಲೀಷ್ ಶಬ್ದಗಳೇ. ಇವು ಗೊತ್ತಿಲ್ಲದವರು ಇದ್ದಾರಾ? ಇಲ್ಲ. ಈಗಿನ ಕಾಲದಲ್ಲಿ ಬಹಳ ಕಡಿಮೆ. ಮುಂಚೆ ನನಗೆ ಸ್ಟೂಡೆಂಟ್ ಸಿಗ್ತಿದ್ರು 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಓದಿದವರು. ಅವರಿಗೆ ಇಂಗ್ಲೀಷ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ABCD ಸ್ಟಾರ್ಟ್ ಮಾಡ್ತಾ ಇದ್ದೆ. ಈಗ ನನಗೆ ಸ್ಟೂಡೆಂಟ್ ಸಿಗ್ತಾರೆ ಗ್ರ್ಯಾಜುಯೇಟ್ ಆದವರು. ಅಟ್ಲೀಸ್ಟ್ PUC ಅಂತೂ ಮಾಡಿರ್ತಾರೆ, SSC ಅಟ್ಲೀಸ್ಟ್ ಆಗೇ ಇರ್ತದೆ. ಅಂದರೆ ಇಂಗ್ಲೀಷ್ ಗೊತ್ತುಂಟು, ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀರಾ? ಇಂಗ್ಲೀಷ್ ಗೊತ್ತಿಲ್ಲದಿದ್ದರೆ 5ನೇ ತರಗತಿಯಿಂದ ಒಂದು ಸಬ್ಜೆಕ್ಟ್ ಅಟ್ಲೀಸ್ಟ್ ಇಂಗ್ಲೀಷ್ ಇರ್ತದೆ. ಯಾವ ಭಾಷೆಯಲ್ಲೂ ಕಲ್ತರೂ PUCಯಿಂದ ಎಲ್ಲ ಸಬ್ಜೆಕ್ಟ್ಸ್ ಇಂಗ್ಲೀಷಲ್ಲೇ ಇರ್ತದೆ ಮೋಸ್ಟ್ಲಿ. ಕಾಲೇಜಿಗೆ ಹೋದವ್ರಿಗೆ ಗೊತ್ತುಂಟು. ಅಂದರೆ ನೀವು ಇಂಗ್ಲೀಷ್ ಓದ್ತೀರಿ, ಇಂಗ್ಲೀಷ್ ಅರ್ಥ ಮಾಡ್ಕೊಳ್ತೀರಿ, ಇಂಗ್ಲೀಷ್ ಬರೀತೀರಿ, ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಿ, ಆಗಿದ್ದೀರಿ. ಇಲ್ಲಾದರೆ ಹೇಗೆ ಆಗ್ತಿದ್ರಿ? ಅಂದರೆ ನಿಮಗೆ ಇಂಗ್ಲೀಷ್ ಗೊತ್ತುಂಟು. ಒಂದೇ ವಿಷಯ ನಿಮಗೆ ಗೊತ್ತಿಲ್ಲದಿರೋದು, ಅದು ಕಾನ್ಫಿಡೆನ್ಸ್, ಧೈರ್ಯ. ನಿಮಗೆ ಧೈರ್ಯ ಸಾಕಾಗೋದಿಲ್ಲ ಇಂಗ್ಲೀಷ್ ಮಾತಾಡಲಿಕ್ಕೆ. ಸೊ ನಿಮಗೆ ಏನು ಬೇಕೀಗ? ಪರ್ಫೆಕ್ಷನ್ ಅಲ್ಲ, ಕಾನ್ಫಿಡೆನ್ಸ್ ಬೇಕು, ಆತ್ಮವಿಶ್ವಾಸ, ಧೈರ್ಯ. ಆ ಧೈರ್ಯ ಈ ಕೋರ್ಸ್ ಕೊಡ್ತದೆ ನಿಮಗೆ. 3 ತಿಂಗಳ ಕೋರ್ಸ್ ನೀವು ಮಾಡಿದರೆ ನಿಮಗೆ ಖಂಡಿತ ಧೈರ್ಯ ಬರ್ತದೆ. ಈ ಕೋರ್ಸಿನ ಫೀ ಬರೀ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಹೀಗೆ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ. ನೆಕ್ಸ್ಟ್ 3 ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಆತ್ಮವಿಶ್ವಾಸ ಬರ್ತದೆ,